ಬೆಂಗಳೂರಿನ ಯಲಹಂಕ ಕೋಗಿಲು ಕ್ರಾಸ್ ಈಗ ರಿಯಲ್ ಎಸ್ಟೇಟ್ ವಿವಾದದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. ಎಸ್ಎಲ್ವಿ ಗೋಲ್ಡನ್ ಟವರ್ಸ್ ಯೋಜನೆ ವಿರುದ್ಧ ಭೂಮಾಲೀಕರು ಗಂಭೀರ ಆರೋಪಗಳನ್ನು ಮಾಡ್ತಾ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ಜಂಟಿ ಅಭಿವೃದ್ಧಿ ಒಪ್ಪಂದದಡಿಯಲ್ಲಿ ಭೂಮಿ ನೀಡಿದ್ದೇವೆ, ಆದರೆ ವರ್ಷಗಳು ಕಳೆದರೂ ಅಂತಿಮ ಲೆಕ್ಕಾಚಾರ, ಫ್ಲಾಟ್ ಹಂಚಿಕೆ ಮತ್ತು ಯುಡಿಎಸ್ ವಿವರಗಳು ಸ್ಪಷ್ಟವಾಗಿ ಸಿಕ್ಕಿಲ್ಲ ಎಂದು ಭೂಮಾಲೀಕರು ಆರೋಪಿಸಿದ್ದಾರೆ. ಭೂಮಾಲೀಕರ ಹೇಳಿಕೆಯ ಪ್ರಕಾರ ಯೋಜನೆಯ ಅವಧಿಯಲ್ಲಿ ಕಟ್ಟಡ ವಿನ್ಯಾಸ ಬದಲಾವಣೆ, ಫ್ಲಾಟ್ ಹಂಚಿಕೆ ಬದಲಾವಣೆ ಮತ್ತು ಲೆಕ್ಕಾಚಾರಗಳಲ್ಲಿ ಹಲವು ಪರಿಷ್ಕರಣೆಗಳು ನಡೆದಿವೆ. ಆದರೆ ಈ ಬದಲಾವಣೆಗಳಿಂದ ತಮ್ಮ ಪಾಲಿನ ಮೇಲೆ ಏನು ಪರಿಣಾಮ ಬೀರಿದೆ ಎಂಬುದರ ಲಿಖಿತ ಮಾಹಿತಿ ಇನ್ನೂ ದೊರೆತಿಲ್ಲ ಎನ್ನಲಾಗಿದೆ. ಸಭೆಗಳು, ಇಮೇಲ್ಗಳು, ಕಾನೂನುಗಳು, ನೋಟಿಸ್ಗಳು, ಹಲವು ಪ್ರಯತ್ನಗಳ ಬಳಿಕವೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಭೂ ಮಾಲೀಕರ ಪ್ರತಿನಿಧಿಗಳು, ನಮಗೆ ಹೆಚ್ಚುವರಿ ಬೇಡಿಕೆ ಇಲ್ಲ, ಒಪ್ಪಂದದ ಪ್ರಕಾರ ನಮಗೆ ಸಲ್ಲಬೇಕಾದ ಹಕ್ಕಿನ ಪಾರದರ್ಶಕ ಲೆಕ್ಕ ಮಾತ್ರ ಬೇಕು ಎಂದು ಹೇಳಿದ್ದಾರೆ. ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 6 years ಆಯ್ತು ನಾವು ಕೊಟ್ಟು. 6 years ಮುಂಚೆ 4 years ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಏನೇ ಇನ್ಫಾರ್ಮೇಶನ್ ಕೇಳಿದ್ರು, ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು, ಇಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟಿಲ್ಲ. ಅವ್ರು ಅದಕ್ಕೆ ಪ್ರೂಫ್ ಕೊಡ್ಬೇಕು ಫಸ್ಟ್ ಕೊಟ್ಟಿದೀವಿ ಅಂತ. ಅದಾದ್ಮೇಲೆ ಎಬಿಸಿ ಅನ್ನೋ ಒಂದು ಟವರ್ ಇರುತ್ತೆ. ಸೊ ಅಂದ್ರೆ G+4 ಅಂತ ಬಂದು 3 ಬಿಲ್ಡಿಂಗ್ ಇರುತ್ತೆ. ಸಡನ್ ಆಗಿ ಚೇಂಜ್ ಆಗುತ್ತೆ, ಪ್ಲಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೇಳಕ್ ಬಂದಾಗ ನಾವು ಯಾವ ಡಾಕ್ಯುಮೆಂಟೇಶನ್ ಕೊಡಕ್ಕೆ, ಬಿಕಾಸ್ ಹತ್ರ ಅದೇ ಕೂಡ ಇದೆ, ಯಾವುದೇ ಡಾಕ್ಯುಮೆಂಟೇಶನ್ ನಾವು ಯಾರಿಗೂ ಕೊಡಕ್ಕಾಗಲ್ಲ, ಬಿಕಾಸ್ ಅದು ಮಿಸ್ಲೀಡ್ ಆಗುತ್ತೆ ಹೇಗೆ ಅಂತಾರೆ. ಇತ್ತ ಸಾಮಾಜಿಕ ಹೋರಾಟಗಾರರು ಭೂ ಮಾಲೀಕರ ಪ್ರಶ್ನೆಗಳಿಗೆ ಸ್ಪಷ್ಟನೆ ನೀಡುವಂತೆ ಸಂಬಂಧಪಟ್ಟ ಅಭಿವೃದ್ಧಿ ಸಂಸ್ಥೆಗೆ ಆಗ್ರಹಿಸಿದ್ದಾರೆ. ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವುದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ನೀವು ಮಾರಂಗಿದ್ರೆ ಔಟ್ ರೇಟ್ ಕೊಟ್ಟು ಮಾರ್ಬಿಡ್ರಿ. ಯಾವುದೇ ಕಾರಣಕ್ಕೂ ಇವ್ರಿಗೆ ನೀವು ಜೆಡಿಗಳಿಗೆಲ್ಲ ಕೊಟ್ಟು ಅವ್ರು ನಂಬೋ ಅಂತ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ. ಒಂದಷ್ಟು ವರ್ಷ ನಾವೇನ್ ಮಾಡಿದ್ವಿ, ಇವ್ರ ರಿಜಿಸ್ಟ್ರೇಷನ್ಗಳೇ ಸ್ಟಾಪ್ ಮಾಡಿದ್ವಿ. ಆದ್ರೆ ಅವರು ಬಲಾಢ್ಯರು ಬಲ ಪ್ರಯೋಗ ಮಾಡ್ಕೊಂಡು ಬೇರೆ ಬೇರೆಯವ್ರಿಗೆಲ್ಲ ಲಂಚಗಳೆಲ್ಲ ಕೊಟ್ಕೊಂಡು ಬೇರೆ ತರ ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದ್ರು. ಈಗ ಇಲ್ಲಿನೋ ಆ ತರದ್ದೇ ಒಂದು ಘಟನೆ ನಡೆದೈತಿ. ಇವರು ನೋಡಿ ರೈತರು, ಇವ್ರ ಹತ್ರ ಏನ್ ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನ್ ಮಾಡ್ತಾರೆ, ಹಿಂದೆ ನೋಡಿ ಅಲ್ಲಿ ಕಾಣಿಸ್ತೈತೆ ಬಿಲ್ಡಿಂಗು, ಇದನ್ನ ಕಟ್ತಾರೆ. ಇದನ್ನ ಕಟ್ಟುವಾಗ ಇವ್ರಿಗೆ ಏನ್ ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದ್ರಲ್ಲಿ ನಮ್ಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೆ ಏನ್ ಮಾಡಿದಾರೆ ಅಂದ್ರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವ್ರೇನಾದ್ರು ಮಾತಾಡಕ್ ಏನಾದ್ರು ಹೋದ್ರೆ ಅವ್ರ ಕೈಯಲ್ಲಿ ಪೊಲೀಸವರು ದುಡ್ಡು ಕಾಸು ಬೇಕಾದಷ್ಟು ಐತಿ. ಇವ್ರ ಹಸ್ಬೆಂಡ್ ಇವ್ರೇನಾದ್ರು ಲೀಗಲ್ ಆಗಿ ನಾವು ಫೈಟ್ ಮಾಡ್ಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದ್ ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರೋಗ ಆಫೀಸಲ್ಲಿ ಹೋಗಿ ಮಾತಾಡಕ್ ಹೋದ್ರೆ ಇವ್ರ ಮೇಲೆ ಕೇಸ್ ಮಾಡೋ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನ್ ಮಾಡ್ತೀವಂದ್ರೆ ಇವ್ರಿಗೆ ಪಕ್ಕ ಫಸ್ಟ್ SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರು ನಂಬಕ್ ಹೋಗ್ಬೇಡಿ. ನೀವ್ ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವ್ ಯಾರ್ಯಾರು ಜಮೀನ್ ಕೊಟ್ಟಿದ್ದೀರಾ, ನೀವ್ ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆಗ್ತೈತಿ. ಅವ್ರು ನಂಬಕ್ ಹೋಗ್ಬೇಡಿ. ಫಸ್ಟ್ ಏನು SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು. ಎರಡನೇ ವಿಚಾರ, ಈ ತರ ಜೈಂಟ್ ವೆಂಚರ್ಸ್ ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರ್, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನ್ ಮಾಡ್ತಾನೆ, ನಿಮ್ಗೆ ಯಾಕೆ ನಾನೇನು ಅದೇ ಮಾತಾಡುವಾಗ ಫಸ್ಟ್ ಜಮೀನ್ ತಗೊಳ್ಳೋವಾಗ ಗೊತ್ತಲ್ಲಣ್ಣ, ನೈಸಾಗಿ ಯಾವ ತರ ಬೇಕೋ ಆ ತರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು, ಇವಾಗ ನಿಮ್ ಕೈಯಲ್ಲಿ ಏನ್ ಆತೈತೋ ಮಾಡ್ಕೊಳ್ರಿ, ನಾವು ₹1 ಕೊಡಲ್ಲ ಅಂತಾರೆ. ನೋಡಿ, ಅವ್ನು ಕೊಡ್ಬೇಕಾಗಿರೋಂತ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟ್ 2534.44 ಸ್ಕ್ವೇರ್ ಫೀಟ್ ಇವ್ರಿಗಿನ್ನ ಬ್ಯಾಲೆನ್ಸ್ ಇದೆ. ಅದ್ ನಾವು ಕೊಡಲ್ಲ, ನಿಮ್ ಕೈಯಲ್ಲಿ ಏನ್ ಮಾಡ್ತಿರೋ ಮಾಡ್ಕೊಳ್ರಿ ಅಂತ. ಆದ್ರೆ ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ, ಪಾಪ ಕೋರ್ಟ್ಗಳು ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ ಹಂಗ್ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಲೇಔಟ್ ಮುಂದೆ ಬಂದು ಕುತ್ಕೊಂತೀನಿ. ಈ ವಾರದಲ್ಲಿ ಇವ್ರದ್ದು ಬಗೆಹರಿಬೇಕು. ಪಾಪ ಹುಡುಗಿ ಮಗುನ ಹಾಕೊಂಡು 7 ತಿಂಗಳು ಪ್ರೆಗ್ನೆಂಟ್ ಅಣ್ಣ ಪಾಪ. ಅವಾಗಿಂದ ಓಡಾಡಿ ಮಾನವೀಯತೆ ಬೇಡ ಇವ್ರಿಗೆ? ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಅಂತ ಮಕ್ಕಳಿಗೆ. ನೋಡಿ ಅವ್ರಿಗೆ ಏನ್ ಶೇರ್ ಬರ್ಬೇಕು, ನೀವೇನ್ 40% ಮಾತಾಡಿದಿರ ಅವ್ರು ಕೊಟ್ಬಿಡ್ರಿ. ಪ್ರೆಸೆಂಟ್ ಏನ್ ರೇಟ್ ನಡೀತೈತೆ ಆ ರೇಟ್ ಪ್ರಕಾರ ಕೊಟ್ಬಿಡ್ರಿ. ಇಲ್ಲ ನಮ್ಮ ಮೇಲೆ ಕೇಸುಗಳಾಗ್ಲಿ ಅಣ್ಣ ಪರವಾಗಿಲ್ಲ, ನಾವು ಬಂದು ಇಂತ 420 ಕೆಲಸ ಮಾಡೋರ್ ಮೇಲೆ ಅದೇ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡು ಬೃಹತ್ ಮಟ್ಟದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಹೋರಾಟ ಮಾಡ್ತೀವಿ. ಕಮ್ಯುನಿಟಿ ಅಲ್ಲ, ನಮಗೆ ಗೊತ್ತಿರೋಂಥವ್ರಲ್ಲ, ಕಷ್ಟ ಅಂತ ಹೇಳ್ಬಿಟ್ಟು ನಮ್ ತನಕ ಬಂದವ್ರಿ ಅಂತ ಹೆಣ್ಮಕ್ಳು ನೋಡಿದಾಗ ನಮ್ಗೆ ಹೊಟ್ಟೆ ಉರಿತೈತಣ್ಣ, ಚುರುಕು ಅನ್ಸೈತ್ ಮನ್ಸಿಗೆ. ಇವ್ರಿಗೆ ಗೊತ್ತಾಗಲ್ಲ, ಹೋಗ್ಲಿ, ಮಾನ ಮರ್ಯಾದೆ ಇರ್ಬೇಕಲ್ಲ. ಇದ್ರ ಜೊತೆಗೆ ಇವನು ಮೀಡಿಯೇಟರ್ ಒಬ್ಬನವನು ಇಲ್ಲಿ ಲೋಕಲ್ ಅಲ್ಲಿ ಗೋವಿಂದರಾಜು ಅಂತ, ಅವನು
ನಾಯ್ಡು ಮತ್ತೆ SLV ಗೋಲ್ಡನ್ ಟವರ್ಸ್ ಅವರು ಇವ್ರು ಇಷ್ಟು ಜನ ಸೇರ್ಕೊಂಡು ನೋಡಿ ಇವ್ರ ಫ್ಯಾಮಿಲಿನ ಇವತ್ತು ಬೀದಿಯಲ್ಲಿ ನಿಲ್ಸುವಂತ ಕೆಲಸ ಮಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ, ಇವ್ರಿಗೆ ನ್ಯಾಯ ಸಿಗೋ ತನಕ ಸುಮ್ನೆ ಬಿಡಲ್ಲ. ಇದೇ SLV ಗೋಲ್ಡನ್ ಟವರ್ಸ್ ಮುಂದೆ ಕುತ್ಕೊಂಡು ಹೋರಾಟ ಮಾಡೇ ಮಾಡ್ತೀನಿ ಅಣ್ಣ. ಹೇಳಿರೋದು ರಾಜ್ಯಾದ್ಯಂತ ನಾವ್ ಎಲ್ಲೆಲ್ಲಿ ಹೋರಾಟ ಮಾಡಿದೀವೋ ಎಲ್ಲ ಕಡೆ ನಾವು ಹೇಳ್ಬಿಟ್ಟು ಮಾಡಿದೀವಿ ಅಲ್ವಾ. ಅಗ್ರಿಮೆಂಟ್ ಆಗಿತ್ತು ಸರ್, ಇವಾಗ 40% ಅಣ್ಣ. ಫಸ್ಟ್ ಏನ್ ಅಗ್ರಿಮೆಂಟ್ ಆಗ್ತೈತೆ ಅಂದ್ರೆ ಒಂದಷ್ಟು ಫ್ಲಾಟ್ಗಳು ನಿಮ್ಗೆ ಕೊಡ್ತೀರಿ, ಒಂದಷ್ಟು ದುಡ್ಡುಗಳು ನಿಮ್ಗೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆಗ್ತೈತೆ. ದುಡ್ಡು ಕೊಟ್ಟಿಲ್ಲ, ಫ್ಲಾಟ್ಗಳು ಅದೆಲ್ಲ ಏನು ಕ್ಲಿಯರ್ ಏನ್ ಮಾಡಿಲ್ಲ ಸರಿಯಾಗಿ. ಇವಾಗ 40% ಅಲ್ಲಿ 29% ಕೊಟ್ಟವ್ರೆ. 29% ಕೊಟ್ಟವ್ರೆ. 11% ಯಾಕೆ ಕೊಟ್ಟಿಲ್ಲ? ₹1 ಆಗ್ಲಿ, ₹50 ಎಷ್ಟದು ಸುಮಾರು ಏನಿಲ್ಲ ಅಂದ್ರೂ ಇನ್ನ ಒಂದ್ 5-6 ಕೋಟಿ ಬರ್ಬೇಕಾಗ ಹುಡುಗನ ಪಾಪ. ಅವ್ರು ಹೇಳೋಂಥದ್ದು ಏನಂದ್ರೆ 1 ಪೈಸೆ ಕೊಡಲ್ಲ, ನಿನ್ ಕೈಯಲ್ಲಿ ಏನಾಗ್ತೈತೋ ಮಾಡ್ಕೊ ಅಂತ. ಅದೇಂಗೆ ಈಗ ಅವರು ಆ ತರ ರಿಪ್ಲೈ ಬಂದಿದ ತಕ್ಷಣ ನನ್ನ ಹತ್ರ ಬಂದಿದ್ದಾರೆ ಇವರು. ಈಗ ಅವರ ಕಡೆಯಿಂದ ಆ ತರ ರಿಪ್ಲೈ ಬಂದು ಮೋಸ ಆಗಿದ ತಕ್ಷಣ ನನ್ನ ಹತ್ರ ಬಂದವ್ರೆ. ನಾನೀಗ ಹಂತವಾಗಿ ಕಂಪ್ಲೇಂಟ್ ಕೊಡುವಂತದ್ದು ಮತ್ತೆ ಹೋರಾಟ ಮಾಡುವಂತದ್ದು, ಅವ್ರ ಗೇಟ್ ಮುಂದೆ ಕುತ್ಕೊಂಡು ಧರಣಿ ಮಾಡೋದು, ಇವೆಲ್ಲ ನಾಳೆಯಿಂದ ಮಾಡ್ತೀವಿ. ಸರ್ ಮೊದಲೇ ಏನಂದ್ರೆ G+4 ಇದ್ದಿದ್ದು ಬಿಲ್ಡಿಂಗ್ ಲೈಸೆನ್ಸ್ ಏನಿದ್ದು ಅಪ್ರೂವಲ್ ತಗೊಳ್ಬೇಕಾದ್ರೆ ಎಲ್ಲರಿಗೂ ಹೇಳ್ಬೇಕಾದ್ರೆ G+4 ಅಂತ 36+6+6 ಅಂತ ಇದ್ದಿದ್ದು. ಓಕೆ 4 years ಕೊಡ್ತಾರೆ ಅಂತ ನಾವು ಬಿಟ್ವಿ. 2020 JD ಆಗುತ್ತೆ, 2022 ಸಪ್ಲಿಮೆಂಟರಿ ಆಗುತ್ತೆ. G+4 ABC ಅನ್ನೋ ಟವರ್, ಟೋಟಲ್ 3 ಟವರ್. ಸೊ 4 ಫ್ಲೋರ್ಸ್ ಅಂದಾಗ ABC ಅಂತ ಬಂದಾಗ 12 ಫ್ಲೋರ್ಸ್ ಆಗುತ್ತೆ. ಅದಾದ್ಮೇಲೆ ಇಂಟಿಮೇಷನ್ಸ್ ಇರಲ್ಲ, ಯಾರು ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಅವ್ರಿಗೆ ಪ್ರಾಪರ್ ಇನ್ಫಾರ್ಮೇಶನ್ಸ್ ಕೊಡದೆ, ಕ್ಯಾಲ್ಕುಲೇಷನ್ ಕೊಡದೆ, ಹಾಸ್ಪಿಟಲ್ JD ಲ್ಯಾಂಡ್ ಓನರ್ಸ್ ಹತ್ರ ಪ್ರತಿಯೊಬ್ಬರು ಲ್ಯಾಂಡ್ ಓನರ್ಸ್ ಕರೆಸಿ ಕನ್ಸೆಂಟ್ ತಗೊಂಡು ಮಾಡ್ಬೇಕು. ಸೊ ನಮ್ಮ ವಯಸ್ಸು ಯಾವ್ದು ಸೈನೇ ಇಲ್ಲ, ಇಲ್ಲಿವರೆಗೂ ಯಾವ ಡಾಕ್ಯುಮೆಂಟ್ಸ್ ಏನಿಲ್ಲ. ಬಿಕಾಸ್ ಅವಳು ಕೂಡ ಓದಿದ್ದಾರೆ, ನಾನು ಕೂಡ ಓದಿದ್ದೀನಿ. ನಾವು ಓದಿದ್ದೀವಿ, ನಾವು ಕ್ವಶನ್ ಕೇಳ್ತೀವಿ ಅಂತ ನಮ್ನ ಇಲ್ಲಿವರೆಗೂ ಕರ್ಸಿಲ್ಲ ಅವರು. ಸೊ 444 ಅಂದ್ರೆ 12 ಫ್ಲೋರು, ಇವಾಗ 22 ನೀವು ಲೆವೆಲ್ ಅಂತ ಅನ್ಕೊಂಡು 22 ಫ್ಲೋರ್ಸ್ ಆಯ್ತು. ಬಿಲ್ಡರ್ ಹೇಳ್ತಾರೆ ಲಾಸ್ ಅಲ್ಲಿ ಇದ್ದೀವಿ. ಏನಾದ್ರು ಕೇಳಕ್ ಬಂದ್ರೆ ರಾಜಕಾಲುವೆ ಇಶ್ಯೂ ಇದೆ, ಮತ್ತೊಂದು ಇಶ್ಯೂ ಇದೆ, ನಾವು ಲಾಸ್ ಅಲ್ಲಿ ಇದ್ದೀವಿ, ತೆರವು ಮಾಡಿಸ್ತೀವಿ. ಆಮೇಲೆ ಏನ್ ಗೊತ್ತಾ, ಈಗ ಇವ್ರ ಶೇರು ಒಂದ್ 6 ಕೋಟಿ 7 ಕೋಟಿ ಬರ್ಬೇಕಣ್ಣ. ಇವ್ರ ಶೇರ್ ನಾವ್ ಅನ್ಕೊಳ್ಳೋದೇನೋ 11% ಅಷ್ಟೇ ಬಿಡು ಅಂತ ಹೇಳ್ಬಿಟ್ಟು ಜನಗಳು ಗೊತ್ತಾಗ್ತೈತೆ. ಆದ್ರೆ 6 ಕೋಟಿ 7 ಕೋಟಿ ಒಂದ್ ಬಿಲ್ಡ್ರು ಅಥವಾ ಮೀಡಿಯೇಟರ್ ಅದ್ ನೋಡ್ಕೊಂತಾನಂದ್ರೆ 6 ರಿಂದ 7 ಕೋಟಿ ಇವ್ರ ಜಮೀನು, ಇವ್ರ ಜಾಗ, ಇವ್ರ ಕಷ್ಟಪಟ್ಟಿದ್ದು. ಯಾವನ ಸೆಂಟ್ರಲ್ ಬರೋನು 5 ರಿಂದ 6 ಕೋಟಿ ಹೊಡ್ಕೊಂತಾನೆ ಅಂದ್ರೆ ಅದಕ್ಕೆ ಅರ್ಥ ಏನು? ಇಂಥದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ನಾನು ಹೇಳ್ತಾ ಇರೋಂಥದ್ದು. ಅರ್ಥ ಆಯ್ತಲ್ವಾ? ಈಗ ನಾವು ನಮ್ಮದೇನಂದ್ರೆ ಇಮಿಡಿಯೇಟ್ ಆಗಿ ಇವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಅಭಿವೃದ್ಧಿ ಸಂಸ್ಥೆಯ ಅಧಿಕೃತ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.